ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಯು ಕೆ ಹೋಮ್ ಕುಕ್ ಚಾನಲ್. ಇವತ್ತು ನಾವು ಪುಂಡಿ ಪಲ್ಯ ಚಟ್ನಿಯನ್ನು ಮಾಡೋದನ್ನು ನೋಡೋಣ. ಮೊದಲಿಗೆ ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು 3 ರಿಂದ 4 ನಿಮಿಷ ಹುರಿದುಕೊಳ್ಳಿ. 1 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿಯಾದ ಮೇಲೆ ಅರ್ಧ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕಿ, ಸ್ವಲ್ಪ ಕರಿಬೇವನ್ನು ಹಾಕಿ, 3 ರಿಂದ 4 ಬೆಳ್ಳುಳ್ಳಿಯನ್ನು ಹಾಕಿ, 3 ರಿಂದ 4 ಹಸಿಮೆಣಸಿಕೆಯನ್ನು ಹಾಕಿ ಮೀಡಿಯಂ ಫ್ಲೇಮಲ್ಲಿಟ್ಟು 2 ರಿಂದ 3 ನಿಮಿಷ ಚೆನ್ನಾಗಿ ಹುರಿದುಕೊಳ್ಳಿ. 1 ಕಪ್ಪಷ್ಟು ತೊಳೆದಿರೋ ಪುಂಡಿ ಪಲ್ಯವನ್ನು ಹಾಕಿ ಮೀಡಿಯಂ ಫ್ಲೇಮಲ್ಲಿಟ್ಟು 3 ರಿಂದ 4 ನಿಮಿಷ ಚೆನ್ನಾಗಿ ಹುರಿದುಕೊಳ್ಳಿ. ಈ ಪುಂಡಿ ಪಲ್ಯ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಹುರಿದಿರಿ. ಇದನ್ನು ರೊಟ್ಟಿ ಜೊತೆ ಅಥವಾ ಅನ್ನ ಜೊತೆ ಆದರೂ ತಿನ್ನಬಹುದು. ಹುಳಿ ಇಷ್ಟಪಡೋರು ಜಾಸ್ತಿ ಇಷ್ಟಪಟ್ಟು ತಿನ್ನಬಹುದು ಇದು ಚಟ್ನಿಯನ್ನು. ಈ ಮಿಕ್ಸರನ್ನು ಚೆನ್ನಾಗಿ ತಣ್ಣಗಾಗೋಕ್ಕೆ ಬಿಡಿ. ತಣ್ಣಗಾದ ಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ಅದಕ್ಕೆ ಹುರಿದಿರೋ ಕಡಲೆ ಬೀಜವನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಸ್ವಲ್ಪ ಬೆಲ್ಲವನ್ನು ಹಾಕಿ 2 ಸಲ ಆನ್ ಆಫ್ ಮಾಡಿ ಗ್ರೈಂಡ್ ಮಾಡಿಕೊಳ್ಳಿ. ಪುಂಡಿ ಪಲ್ಯ ಚಟ್ನಿ ತಿನ್ನಲು ರೆಡಿಯಾಗಿದೆ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.